ಮಂಗಳಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಃ. ನಮ್ಮನೆಲ್ಲರ ಆರಾಧ್ಯ ಜಗರಾಗಿರ್ತಕ್ಕಂತಹ ಪ್ರಭು ಸೀತಾರಾಮಚಂದ್ರದೇವರ ಪಾದಗಳನ್ನು ವಂದಿಸ್ತಾ, ಅದೇ ರೀತಿಯಲ್ಲಿ ಗುರುತ್ವರಾಗಿರ್ತಕ್ಕಂಥ ಬ್ರಹ್ಮಜಿದೇವ ಬ್ರಹ್ಮಾನಂದರು ಹಾಗೂ ಶೃಂಗೇರಿ ಜಗದ್ಗುರುಗಳ ಪಾದಾರಗಳನ್ನು ವಂದಿಸ್ತಾ, ಇವತ್ತಿನ ಈ ಯಕ್ಷವೇದಿನ 22ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಆ ಪಾದಾರ್ಪಣೆಯ ಕಾರ್ಯಕ್ರಮವನ್ನು ದೀಪ ಬೆಳಗುವುದರೊಂದಿಗೆ ಪ್ರಾರಂಭಿಸಿದ್ದೇವೆ. ದೀಪ ಬೆಳಗುವುದು ಅಂತ ಹೇಳಿದ್ರೆ ಕತ್ತಲೆಯನ್ನು ದೂರ ಮಾಡುವುದು. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ 22 ವರ್ಷ ಇದೆ, ಪ್ರಾರಂಭಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ 100 ವರ್ಷ ಈ ಕಾರ್ಯಕ್ರಮ ಮುಂದುವರಿಯಲಿ. ಅದೇ ರೀತಿಯಲ್ಲಿ ಬಂದಿರತಕ್ಕಂತಹ ಬರತಕ್ಕಂತಹ ಎಲ್ಲ ಬಂಧು ಮಿತ್ರಗಳಿಗೆ ಪುನಃ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ, ಇಲ್ಲಿ ಬರತಕ್ಕಂತಹ ಎಲ್ಲ ಕಲಾವಿದರಿಗೆ ಅಭಿನಂದಿಸ್ತಾ, ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳು ಸದಾ ನಡೀತಿರಲಿ. ಸದಾ ನಿಮ್ಮ ಜೊತೆಗೆ ನಾವು ಹೇಗೆ ಇರಲಿ, ಎಲ್ಲೇ ಇರಲಿ, ಸದಾ ನಿಮ್ಮ ಜೊತೆಗೆ ನಾವು ಇದ್ದೇವೆ ಅಂತೇಳಿ ಪುನರಪಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀ. ಧನ್ಯವಾದಗಳು ರಘುನಾಥ್ ಅವರೇ. 2 ಶುಭ ನೀಡಿಗಳನ್ನು ಜನಾರ್ದನ ಮಂಜಿಯವರು 2 ಶುಭ ನೀಡಿದರು. ಹಿರಿಯ ಸಂಘಟನೆ ಮೂಲಾಧಾರ ಮೂರ್ತಿಯ ಮಹಾಗಣಪತಿಗೆ, ಆರಾಧ್ಯ ಮೂರ್ತಿ ಪರಡಿ ಶ್ರೀ ರಾಜರಾಜೇಶ್ವರಮ್ಮನವರಿಗೆ, ಈ ಸ್ಥಳದಲ್ಲಿ ನೆಲೆಯಾಗಿರುವಂತಹ ಸೀತಾರಾಮಚಂದ್ರ ದೇವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಕ್ಷೇತ್ರದ ಮುಕ್ತೇಸರೇ, ಅರ್ಚಕರೇ, ಹಾಗೆ ಯಕ್ಷ ಚೈತನ್ಯ ಅಶ್ವತ್ಥಪುರ ಇದರ ಅಧ್ಯಕ್ಷರೇ ಹಾಗೂ ಸಂಚಾಲಕರಾದ ಎಲ್ಲ ಸಂಯುಕ್ತ ಬಂಧುಗಳೇ, ತಮಗೆಲ್ಲರಿಗೂ ನನ್ನ ಅನಂತ ಪ್ರಣಾಮಗಳು. ಬಂಧುಗಳೇ, ಯಕ್ಷಗಾನವೆಂಬುದು ನಮ್ಮ ಭಾರತ ದೇಶದ ಶ್ರೇಷ್ಠ ಕಲೆಗಳಲ್ಲಿ ಒಂದಾದಂತಹ ಕಲೆ ಯಕ್ಷಗಾನ. ಅಂತಹ ಕಲೆಯನ್ನು ಕಳೆದ 700 ವರ್ಷಗಳಿಂದ ನಾವು ಅದನ್ನು ಆಸ್ವಾದಿಸ್ತಾ ಬರ್ತಾ ಇದ್ದೇವೆ. ಕುಂಬಳೆಯ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪಾಟಲಿ ವೃತ್ತಿಯನ್ನು ಮಾಡ್ತಾ ಇದ್ದಂತಹ ಪಾಂಚಿಸುಬ್ಬ ಮಹಾಶಯ ಈ ಕಲೆಯನ್ನು ನಮಗೆ ಕೊಟ್ಟರು ಎನ್ನುವಂತಹ ಆಶಯ ನಾವೆಲ್ಲ ನಂಬಿಕೊಂಡು ಬಂದಂತಹ ವಿಚಾರ. ಅವರು ಕೊಟ್ಟಂತಹ ಶ್ರೇಷ್ಠ ಕಲೆಯ ಕುಂದುಬಾರದ ರೀತಿಯಲ್ಲಿ ಅದನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮ ನಾವೆಲ್ಲ ಮಾಡಬೇಕಾಗಿದೆ. ಅಂತೆಯೇ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದಂತಹ ಕಾರ್ಯಕ್ರಮವನ್ನು ಪೂರ್ವಸೂರಿ ಕಲಾವಿದರು, ಕಲಾಭಿಮಾನಿಗಳು, ಪೋಷಕರು, ಮೇಳದ ಯಜಮಾನರು, ಸಂಘಟಕರು, ಹೀಗೆ ಎಲ್ಲ ರೀತಿಯಲ್ಲೂ ಬೆಳೆಸಿಕೊಂಡು ಬಂದಿದ್ದಾರೆ. ಇದು ನಮ್ಮ ಭಾಗ್ಯ ಅಂತ ಭಾವಿಸ್ತೇವೆ. ಇಂತಹ ಶ್ರೇಷ್ಠವಾದ ಕಲೆ ನಮ್ಮ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಸುಮಾರು 8-10 ಗಂಟೆಗಳ ಕಾಲ ಒಂದು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳಬಲ್ಲಂತಹ ಶ್ರೇಷ್ಠ ಕಲೆ ಯಕ್ಷಗಾನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಂತಹ ಶ್ರೇಷ್ಠ ಕಲೆಯ ಆರಾಧನೆಯನ್ನು ಯಕ್ಷ ಚೈತನ್ಯ ಅಶ್ವತ್ಥಪುರ ಇವರು ಕಳೆದ 22 ವರ್ಷಗಳಿಂದ ಮಾಡ್ತಾ ಬರುತ್ತಾ ಇರುವುದು ಬಹಳ ತುತ್ಯಾರ್ಹವಾದಂತಹ ಕಾರ್ಯಕ್ರಮ. ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ರೆ ಅದೇನು ಸುಲಭದ ವಿಷಯವಲ್ಲ. ಅದಕ್ಕೆ ಬೇರೆ ಬೇರೆ ಸವಾಲುಗಳಿದೆ. ಜನಬಲ ಬೇಕು, ಧನಬಲ ಬೇಕು, ಹಾಗೆ ಎಲ್ಲರನ್ನು ಕೂಡಿಸಬೇಕು, ಕಲಾವಿದರನ್ನು ಸಂಘಟನೆ ಮಾಡಬೇಕು, ಕಾರ್ಯಕ್ರಮದ ಯಶಸ್ಸಿಗಾಗಿ ಎಲ್ಲರನ್ನು ಕರೀಬೇಕು. ಹೀಗೆ ಒಂದರ ಒಂದು 10 ಕೆಲಸಗಳಿದೆ. ಇದನ್ನೆಲ್ಲ ಜೋಡಿಸಿಕೊಂಡು ಇಲ್ಲಿಯ ಒಂದು ಮೂಡುಬಿದ್ರೆಗೆ ಸಮೀಪ ಇರುವಂತಹ ಈ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ಬಹಳ ಸಂತೋಷ. ಈ ನಿಟ್ಟಿನಲ್ಲಿಯೇ ಪ್ರೀತಿಯಿಂದ ನಮ್ಮ ಸದಾಶಿವರಾಯರ ಹೇಳಿಕೆಯ ಮೇರೆಗೆ ಕೊರಡಿಯಿಂದ ಇಲ್ಲಿಗೆ ಬಂದಿದ್ದೇವೆ. ಇದನ್ನೆಲ್ಲ ನೋಡಬೇಕು, ಇದನ್ನೆಲ್ಲ ಸವಿಬೇಕು ಎನ್ನುವಂಥ ಆಶಯದಿಂದ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ, ಇದು ಬೆಳ್ಳಿ ಹಬ್ಬ ಹಾಗೆ ಚಿನ್ನದ ಹಬ್ಬವನ್ನು ಕೂಡ ಇದು ಆಚರಿಸುವಂತಾಗಲಿ, ಇದನ್ನು ನೋಡುವ ಭಾಗ್ಯ ನಮಗೆಲ್ಲರಿಗೂ ಇರಲಿ ಎನ್ನುವಂಥ ಆಶಯವನ್ನು ಕೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು, ಧನ್ಯವಾದಗಳು ಜನಾರ್ದನ ಮಂಜಿಯವರೇ. ನಮ್ಮ ದೇವಳದ ವೇದಮೂರ್ತಿಗಳು ಪುರೋಹಿತರಾದಂತಹ ಪಟ್ಟೆ ರಂಗನಾಥ ಭಟ್ರು 2 ಶುಭ ನುಡಿಗಳಿಂದ ಆಶೀರ್ವದಿಸಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ನಿಮ್ಮಲ ಆರಾಧ ಮೂರ್ತಿ ಗೌರವ ವೈದ್ಯ ಒಬ್ಬ ಶ್ರೀರಾಮನ್ ಶರಣಾರ್ಥಿ ಸ್ಮರಿಸುತ್ತಾ, ನಮ್ಮ ಆಧ್ಯಾತ್ಮ ಗುರುಗಳಾದ ಬ್ರಹ್ಮಮಾಂಗಲ ಶರಣಾರ್ಥಿ ಸ್ಮರಿಸುತ್ತಾ, ಅದೇ ರೀತಿಯಲ್ಲಿ ಹಿಂಗೆ ಗುರುತ್ವರ ಪಾದಾರಗಳನ್ನು ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ಭಟ್ರೆ ಹಾಗೆಲ್ಲ ಕಾರ್ಯಕ್ರಮ ಬಂದಿರುವಂತೆಲ್ಲ ಇವರೇ
ಬಹಳ ಎಷ್ಟೋ ಸಂಘ ಸಂಸ್ಥೆಗಳೆಲ್ಲ ನಡೀತದೆ. ಕೆಲವೊಂದು ಸಂಘ ಬಹಳ ಸುರುವಿಗ 1-2 ವರ್ಷ ಬಹಳ ಉಮೇದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. 1-2 ವರ್ಷ ಆಗ್ತಾ ಇದ್ದಾಗೆ ಏನೋ ಅವರ ಸಮಿತಿಯಲ್ಲಿ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ನಿಂತು ಎಷ್ಟೋ ಆಗಿದೆ. ಅದಕ್ಕೆ ಆರಂಭ ಶೂರತ್ವ ಅಂತ ಹೇಳ್ತಾರೆ. ಆದರೆ ನಮ್ಮ ಈ ಯಕ್ಷತೆಯನ್ನು ಹಾಗಲ್ಲ. 22 ವರ್ಷ ನಿರಂತರವಾಗಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಅವರ ಒಂದು ಒಗ್ಗಟ್ಟಿದೆ ಅಂತ ತೋರಿಸಿಕೊಂಡು ಬಹಳ ನಿರಂತರವಾಗಿ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ವರ್ಷಗಳಲ್ಲಿ 25 ವರ್ಷಗಳ ಆಗಲಿದೆ. ಮುಂದೆ ಕೂಡ 25 ಹೋಗಿ 50 ಆಗಲಿ ಇದೇ ರೀತಿ ನಿಮ್ಮ ಒಂದು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಾಗಲಿ. ಅಲ್ಲದೆ ಬಹಳ ಒಂದು ಒಳ್ಳೆ ಒಂದು ಸಮಾಜಮುಖಿಯಾದ ಕೆಲಸ ಕೂಡ ಮಾಡ್ತಾ ಇದ್ರಿ. ಯಕ್ಷನಿಧಿ ಸಮಾಜ ಆರೋಗ್ಯ ಅಥವಾ ಅವರಿಗೆ ಕೂಡ ಈ ಯಕ್ಷನಿಧಿ ಅಂತ ಸಮರ್ಪಣೆ ಅಲ್ಲದೆ ಪ್ರತಿಭೆಗಳು ಯಾವುದೇ ವಿದ್ಯಾಕ್ಷೇತ್ರ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಪ್ರತಿಭಾ ಪುರಸ್ಕಾರ ಅವರನ್ನು ಕ್ರೀಡೆಯಲ್ಲಿ ಯಾವುದೇ ಅವರು ಗುರುತಿಸಿ ಅವರಿಗೆ ಕೂಡ ನೀವು ಪುರಸ್ಕಾರ ಮಾಡ್ತಾ ಇದ್ರಿ. ಮಾಡುವಂತಹ ಒಂದು ಈ ಸಮಾಜ ದಾಖಲೆಯ ಕೆಲಸವು ಅತಿ ಹೆಚ್ಚಿಗೆ ಆಗುವಂತಾಗಲಿ. ನಿಮ್ಮ ಈ ಯಕ್ಷಗೀತ ನಮ್ಮದೇ ಕೂಡ ಬೆಳೆಯುವಂತಾಗಲಿ. ಪ್ರಭು ಶ್ರೀರಾಮ ಗುರುಮ ಎಲ್ಲರೂ ಅನುಗ್ರಹಿಸಿ ಉತ್ತರೋತ್ತರ ಅನುಗ್ರಹಿಸಲಿ ಅಂತ ಪ್ರಭು ಶ್ರೀರಾಮ ಚರಣಾನಂದರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಆಶೀರ್ವದಿಸಿದಂತಹ ವೇದಮೂರ್ತಿ ಪಟ್ಟೆ ರಂಗನಾಥ ಭಟ್ ಇವರಿಗೆ ವಂದನೆಗಳು, ಧನ್ಯವಾದಗಳು. ಈಗ ಅತಿಥಿಗಳಿಗೆ ಗೌರವಿಸಲಿಕ್ಕೆ ದೇವಳದ ಮುಕ್ತೇಶ್ವರರಲ್ಲಿ ಓರ್ವರಾದಂತಹ ಶ್ರೀಯುತ LV ರಘುನಾಥ್ ಇವರಿಗೆ ನಮ್ಮ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಕಟೀಲು ಇವರು ಉತ್ತರೀಯವನ್ನು ಆಚ್ಛಾದಿಸಿ ಸ್ಮರಣಿಕೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಪಟ್ಟೆ ರಂಗನಾಥ ಭಟ್ ಅವರಿಗೂ ನಮ್ಮ ಯಕ್ಷ ಚೈತನ್ಯದ ಅಧ್ಯಕ್ಷರಾದಂತಹ ಶ್ರೀ ಕಟೀಲು ಕೃಷ್ಣಮೂರ್ತಿಯವರು ಉತ್ತರೀಯವನ್ನು ಆಚ್ಛಾದಿಸಿ ಸ್ಮರಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಹಿರಿಯ ಸಂಘಟಕರು ಮೋಹನ್ ಕುಮಾರ್ ಅಮ್ಮುಂಜೆ ಕಟೀಲು ಮೇಳದ ಸುಪ್ರಸಿದ್ಧ ಪಾತ್ರಧಾರಿ ಅವರ ಕಾಸಾ ಸಹೋದರರಾದಂತಹ ಜನಾರ್ದನ್ ಅಮ್ಮುಂಜೆಯವರಿಗೆ ವೇದಮೂರ್ತಿ ಪ್ರಭಾಕರ್ ಭಟ್ರವರು ಉತ್ತರೀಯವನ್ನು ಆಚ್ಛಾದಿಸಿ ಸ್ಮರಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಗುತ್ತದೆ. ವಿದ್ಯುಕ್ತವಾಗಿ ದೀಪಗಳಿಗೆ ಚಾಲನೆ ಕೊಟ್ಟ, ಶುಭ ನುಡಿಗಳನ್ನು ಹಾರೈಸಿದ ಎಲ್ಲ ಉದ್ಘಾಟಕರಿಗೂ ಅತಿಥಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಪ್ರೀತಿಪೂರ್ವಕ ಸುಸ್ವಾಗತ. ನಮ್ಮ ಸಮಾಜ ಬಾಂಧವರಾದಂತಹ ಕಲಾಭಿಮಾನಿಗಳಿಗೂ ಮತ್ತು ಎಲ್ಲ ಕಲಾಭಿಮಾನಿಗಳಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಬಯಸುತ್ತಾ ಕಾರ್ಯಕ್ರಮದ ವಿವರವನ್ನು ನೀಡಲಿಕ್ಕಿದ್ದಾರೆ ಸುಬ್ರಹ್ಮಣ್ಯ ಭಟ್.